ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮನೆಯಲ್ಲಿ ಏನೇ ಕಳವಾದ್ರೂ ನಾನೇ ಅಂತಿದ್ರು. ನನ್ನ ಕುದುರೆ ಅಂತ ಕರಿತಾ ಇದ್ರು. ಬಾಲ್ಯಕ್ಕೆ ಜಾರಿದ ಅಶ್ವಿನಿ ಮನೆಯಲ್ಲಿ ಏನೇ ಕಳುವಾದ್ರೂ ನಾನೇ ಅಂತಿದ್ರು. ನನ್ನ ಕುದುರೆ ಅಂತ ಕರಿತಾ ಇದ್ರು ಅಂತ ಹೇಳಿ ಬಾಲ್ಯಕ್ಕೆ ಜಾರದ್ರ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಹೌದು ವೀಕ್ಷಕರೇ, ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಾ ಕಂಡ ಅಪ್ಪು ಸಂದರ್ಶನದಲ್ಲಿ ತಮ್ಮ ಬಾಲ್ಯದ ನೆನಪುಗಳನ್ನ ಇದೀಗ ಹಂಚಿಕೊಂಡಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕಳೆದ ದಿನಗಳು, ಕುದುರೆ ಎಂಬ ಪೆಟ್ ನೇಮ್ ಮತ್ತು ಮರ ಹತ್ತಿ ಹಣ್ಣು ಕೀಳ್ತಾ ಇದ್ದಂತಹ ತುಂಟಾಟದ ಕ್ಷಣಗಳನ್ನ ಅವರು ಇದೀಗ ಮೆಲುಕನ್ನ ಹಾಕಿದ್ದಾರೆ. ಅಗಲಿದ ಮೇಲೂ ಇನ್ನೂ ಅಸಂಖ್ಯಾತ ಹೃದಯಗಳಲ್ಲಿ ಮನೆ ಮಾಡಿಕೊಂಡು ಇರುವವರು, ಎಷ್ಟೋ ಕನ್ನಡಿಗರ ಹೃದಯದಲ್ಲಿ ಇನ್ನೂ ಜೀವಂತವಾಗಿ ಇರುವವರು ನಟ ಪುನೀತ್ ರಾಜ್ಕುಮಾರ್. ಬದುಕಿದ್ದಾಗ ಎಷ್ಟೋ ಮನೆಗೆ ಬೆಳಕಾಗಿದ್ದವರು ಅವರು. ಇದೀಗ ಅವರ ಹಾದಿಯಲ್ಲೇ ಸಾಕ್ತಾ ಇರುವವರು ಅವರ ಪತ್ನಿ ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಇದೀಗ ಅಶ್ವಿನಿ ಅವರು PRK ಸ್ಟಾರ್ ಫ್ಯಾಂಡಮ್ ಯೂಟ್ಯೂಬ್ ಚಾನೆಲ್ನಲ್ಲಿ ಆಂಕರ್ ಅನುಶ್ರೀ ಅವರ ಜೊತೆಗೆ ತಮ್ಮ ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಹೊಸ ಬೆಳಕೊಂದು ಮತ್ತೆ ಮೂಡಲಿದೆ, ಒಂದು ಪವರ್ಫುಲ್ ಬೆಳಕು. ಚಂದ್ರನೊಬ್ಬ ರಾಜನು ಒಬ್ಬ, ಈ ರಾಜನು ಒಬ್ಬ. ವಿಮಾನ, ನಗು, ನೆನಪುಗಳೆಲ್ಲ ಒಂದೇ ವೇದಿಕೆಯಲ್ಲಿ ಸೇರುವ ಸಮಯ. ಹೌದು, ನಾ ಕಂಡ ಅಪ್ಪು ಹೆಸರಿನಲ್ಲಿ ಈ ಸಂದರ್ಶನವನ್ನ ನಡೆಸಲಾಗಿತ್ತು. ಇದರಲ್ಲಿ ಅಶ್ವಿನಿ ಅವರು ಇದುವರೆಗೆ ಯಾರಿಗೂ ಸಹ ಗೊತ್ತಿಲ್ಲದೆ ಇರುವಂತಹ ಹಲವಾರು ವಿಷಯಗಳನ್ನ ತೆರೆದಿಟ್ಟಿದ್ದಾರೆ. ನಮ್ಮದು ಚಿಕ್ಕಮಗಳೂರಿನ ಹತ್ರ ಇರುವಂತಹ ಕುಶವರ. ದೊಡ್ಡ ಫ್ಯಾಮಿಲಿ, 50ರಿಂದ 60 ಮಂದಿ ಇದ್ದೇವೆ. ನಾನು ಚಿಕ್ಕವಳು ಇರುವಾಗ ಸಿಕ್ಕಾಪಟ್ಟೆ ತುಂಟಿ, ಕುದುರೆ ಅಂತಾನೆ ನನ್ನ ಕರಿತಾ ಇದ್ರು. ನನಗೆ ಒಬ್ಬ ಸಹೋದರ, ಒಬ್ಬ ಸಹೋದರಿ ಇದ್ದಾರೆ. ಸಹೋದರಿ ಆಸ್ಟ್ರೇಲಿಯಾದಲ್ಲಿ ಇದ್ದಾಳೆ. ನಾನು ಹುಟ್ಟಿ ಬೆಳೆದಿದ್ದು ಮೈಸೂರಿನಲ್ಲಾದ್ರೂ 3 ವರ್ಷ ಇದ್ದಾಗಲೇ ಬೆಂಗಳೂರಿಗೆ ಬಂದಿದ್ರಿಂದ ಇಲ್ಲಿಯೇ ಎಲ್ಲ ಶಿಕ್ಷಣ ನಡೆದಿತ್ತು ಎನ್ನುವುದಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಹೇಳ್ಕೊಂಡಿದ್ದಾರೆ. ನನ್ನನ್ನ ಟೈಮ್ ಬಾಂಬ್ ಅಂತ ಇದ್ರು. ಸಿಕ್ಕಾಪಟ್ಟೆ ತುಂಟಿಯಾಗಿದ್ದೆ. ರಜೆ ಬಂದ್ರೆ ಸಾಕು ಊರಿಗೆ ಕಸಿನ್ಸ್ ಕರ್ಕೊಂಡೋಗ್ತಾ ಇದ್ದ. ಅಲ್ಲಿನ ಮರಗಳಲ್ಲಿ ಹಣ್ಣು ಇತ್ಯಾದಿ ಏನೇ ಕಳುವಾದ್ರೂ ಸಹ ಮೊದಲು ನನ್ನ ಹೆಸರೇ ಬರ್ತಾ ಇತ್ತು. ಮರ ಹತ್ತಿ ಹಳಸಿನಕಾಯಿ ಅದು ಇದು ಎಲ್ಲವನ್ನು ಸಹ ಕಿತ್ಕೊಂಡು ಬರ್ತಾ ಇದ್ದೆ. ಅದೇ ಕಾರಣಕ್ಕೆ ಮನೆಯಲ್ಲೂ ಸಹ ಏನಾದ್ರೂ ಕಾಣೆಯಾಗಿದೆ ಅಂದ್ರೆ ನನ್ನದೇ ಕಿತಾಪತಿ ಎಂದು ಮನೆಯವರೆಲ್ಲರಿಗೂ ಸಹ ಗೊತ್ತಾಗ್ತಾ ಇತ್ತು ಎಂದು ಅಂದಿನ ದಿನಗಳನ್ನ ನೆನಪಿಸಿಕೊಂಡಿದ್ರು ಅಶ್ವಿನಿ. ಒಮ್ಮೆ ಕಾಫಿ ಎಸ್ಟೇಟ್ನಲ್ಲಿ ಇದ್ದಂತಹ ಹಳಸಿನ ಹಣ್ಣಿನ ಮರ ಹತ್ತಿ ಕಾಯಿರುವ ಹಳಸಿನ ಕಾಯನ್ನ ಕೊಯ್ದು ಬಯಸ್ಕೊಂಡಿರುವ ಬಗೆಯೂ ಸಹ ನೆನಪು ಮಾಡಿಕೊಂಡಿದ್ರು ಅಶ್ವಿನಿ. ಅದನ್ನು ಸಹ ನಾನೇ ಮಾಡಿದ್ದೆ, ಆದ್ರೂ ಇಲ್ಲ ಅಂತ ವಾದ ಮಾಡಿದ್ದೆ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಆ ದಿನವನ್ನ ಮೆಲುಕು ಹಾಕಿದ್ದಾರೆ. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ, ಆನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ, ಜೊತೆಗಿರು ನೀನು ಮನ ಹಾಗೆ ಹಣ್ಣೆಲೆ ಕಾಯೋ. ನನ್ನ ಕಸಿನ್ಸ್ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ರು ಎಂದು ನೆನಪಿಸಿಕೊಂಡಿದ್ದು, ಈಗಲೂ 3 ತಿಂಗಳಿಗೆ ಒಮ್ಮೆ ಎಲ್ಲ ಕಸಿನ್ಸ್ ಮೀಟ್ ಆಗ್ತೀವಿ, ಬಾಲ್ಯದ ನೆನಪುಗಳನ್ನ ಮೆಲುಕು ಹಾಕ್ತೀವಿ ಎಂದಿದ್ದಾರೆ. ಆದ್ರೆ ನಿಮ್ಮ ಕಸಿನ್ಸ್ ನಿಮ್ಮ ಬಾಲ್ಯದ ಯಾವ ದಿನಗಳನ್ನ ಹೆಚ್ಚಾಗಿ ನೆನಪಿಸ್ಕೊಳ್ತಾರೆ ಎಂದು ಅನುಶ್ರೀ ಕೇಳಿದಾಗ, ಇಲ್ಲಪ್ಪ ಅವೆಲ್ಲ ತುಂಬಾ ಸೀಕ್ರೆಟ್, ಹೇಳಲ್ಲ ಎಂದು ಜೋರಾಗಿ ನಕ್ಕಿದ್ದಾರೆ ಅಶ್ವಿನಿ. ಇನ್ನು ಗಲ್ಲಿ ಕ್ರಿಕೆಟ್ ತುಂಬಾ ಪ್ರೀತಿ, ಕ್ರೀಡೆಗಳಲ್ಲಿ ಆಸಕ್ತಿ, ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ದೆ. ಸ್ಕೂಲ್ನಲ್ಲಿ ಟಾಪ್ ಅಂತೇನೂ ಇರಲಿಲ್ಲ, ಫಸ್ಟ್ ಕ್ಲಾಸ್ ಬರ್ತಾ ಇದ್ದೆ ಅಷ್ಟೇ. ಕಾಲೇಜ್ಗೆ ಬಂದ ಮೇಲೆ ಓದು ಹೆಚ್ಚಾಯ್ತು. ಗಣಿತ ಇಷ್ಟ ಇರಲಿಲ್ಲ, ನೌಕರಿ ಮಾಡುವ ಆಸೆ ಇತ್ತು. ಆಮೇಲೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮಾಸ್ಟರ್ಸ್ ಮಾಡಿದೆ. ಅದಾದ ಮೇಲೆ ಪುನೀತ್ ಸಿಕ್ರು. ಅವರು ಸಿಗುವ ಮುಂದೆ 2 ವರ್ಷ ಸಾಫ್ಟ್ವೇರ್ ಕಂಪನಿ ಒಂದರಲ್ಲಿ HR ಮಾರ್ಕೆಟಿಂಗ್ ನಲ್ಲಿ ಕೆಲಸ ಮಾಡಿದ್ದೆ ಎಂದು ಆ ದಿನಗಳ ಬಗ್ಗೆ ಅಶ್ವಿನಿ ಹೇಳಿದ್ದಾರೆ. ಇನ್ನು ಬಾಲ್ಯದಲ್ಲಿ ಸಿನಿಮಾ ಅಂತೇನು ಅಷ್ಟಾಗಿ ನೋಡ್ತಾ ಇರಲಿಲ್ಲ, ಆದ್ರೆ ಅಪ್ಪ ಅಮ್ಮ ಅಪ್ಪಾಜಿ ಸಿನಿಮಾ ಬಂದಾಗ ನೋಡ್ತಾ ಇದ್ರು.
ರೇಡಿಯೋ ಕೇಳೋದು ಹೆಚ್ಚಾಗಿತ್ತು. ನಮ್ಮ ತಂದೆ ಬೆಟ್ಟದ ಹೂವು ಸಿನಿಮಾಗೆ ಕರ್ಕೊಂಡು ಹೋಗಿದ್ದು ನೆನಪಿದೆ. ಆದರೂ ಸಿನಿಮಾ ಅಷ್ಟೊಂದು ನೋಡ್ತಾ ಇರಲಿಲ್ಲ ಎಂದಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್.